ಎಲ್ಲರಿಗೂ ಶುಭೋದಿನ. ಓಂ ಗಣಪತಯೇ ನಮಃ. ಗಣಪತಿನ ನೆನೆಸ್ಕೊಂಡು ಈ ನನ್ನ ಸ್ಮಾಲ್ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಬೇಬಿ ಶವರ್ ಸೀಮಂತ ಪ್ರೋಗ್ರಾಮನ್ನು ಹೇಗೆ ನಡೀತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ, ನಾನು ಹಿಂದಿನ ದಿನ ರಾತ್ರಿ ನಾನು ಕೈಗೆ ಮೆಹಂದಿ ಹಾಕಿದ್ದೆ. ಈ ಮೆಹಂದಿನ ನನ್ನ ಫ್ರೆಂಡ್ ಸುಪ್ರೀತಾ ಅವರು ಹಾಕಿದರು. ನನಗೆ ಹೇಗೆ ಬೇಕಿತ್ತು ಅದೇ ರೀತಿ ಮೆಹಂದಿನ ಅವರು ಹಾಕಿದರು. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಮೇಕಪ್ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನೋಡಿ, ನಾನು ಮೇಕಪ್ಪಿಗೆ ಮಾಡಿಸ್ಕೊಳ್ಳೋದು ನಾನು ರೆಡಿ ಆಗಿದ್ದೀನಿ. ಸೊ ತುಂಬ ಚೆನ್ನಾಗಿ ಮೇಕಪ್ಪನ್ನ ಕೂಡ ಕಾವ್ಯ ಅವರು ಮಾಡಿದರು. ಸೊ ನಾನು ತುಂಬ ಸಿಂಪಲ್ ಆಗಿರೋ ಮೇಕಪ್ನ ನಾನು ಮಾಡೋಕ್ಕೆ ಹೇಳಿದ್ದೆ. ಯಾಕೆಂತಂದರೆ ನನಗೆ ಫೇಸ್ ಮೇಲೆ ಏನೂ ಹಚ್ಕೊಳ್ಳೋಕ್ಕೆ ಆ ಥರ ಆಸೆ ಏನೂ ಆಗ್ತಿರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಮೇಕಪ್ಪನ್ನು ನಾನು ಸಜೆಷನ್ ಮಾಡಿದ್ದೆ. ಸೊ ಅವರು ಅದೇ ರೀತಿ ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡಿದರು. ಸೊ ಹೇರ್ ಸ್ಟೈಲು ಕೂಡ ನಾನು ತುಂಬ ಸಿಂಪಲ್ಲಾಗಿ ನಾನು ಹೇಳಿದ್ದೆ. ಸೊ ಅದೇ ರೀತಿ ಹೇರ್ ಸ್ಟೈಲನ್ನು ಕೂಡ ಅವರು ಮಾಡಿದರು. ಸೊ ಬೇಬಿ ಶವರ್ ಪ್ರೋಗ್ರಾಮು ನಮ್ಮ ಮನೆಯ ಮೇಲೆ ಟೆರೆಸ್ ಮೇಲೆ ನಾವು ಮಾಡಿದ್ವಿ. ಸೊ ಜೂನ್ 16ಗೆ ನಾವು ಬೇಬಿ ಶವರ್ ಪ್ರೋಗ್ರಾಮ್ನ ನಾವು ಇಟ್ಕೊಂಡಿದ್ವಿ. ಸೊ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು. ಹೌದು. ಸೊ ಆವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಮನೆಯವರು 1 ಮಂತಿಂದ ನಾವು ಪ್ಲ್ಯಾನಿಂಗ್ನ ನಾವು ಮಾಡ್ತಾಯಿದ್ವಿ. ಸೊ ಪ್ಲ್ಯಾನಿಂಗಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಯಾವ ರೀತಿ ಫುಡ್ ಮಾಡಿಸ್ಬೇಕು, ಸೊ ಎಷ್ಟು ಜನ ಗೆಸ್ಟಿಗೆ ಕರೆಸ್ಬೇಕು ಅಂತ ಹೇಳಿಬಿಟ್ಟು, ಯಾವ ರೀತಿ ಫೋಟೋಶೂಟನ್ನು ನಾವು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು, ಸೊ ಡ್ರೆಸ್ಸಪ್ಪಿಂದ ಆಗಲಿ ಎಲ್ಲದನ್ನು ಕೂಡ ನಾವು 1 ಮಂತಿಂದ ಪ್ಲ್ಯಾನಿಂಗ್ನ ನಾವು ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಡೆಕೋರೇಷನ್ ಮಾಡಿದರು. ಸೊ ತುಂಬ ಖುಷಿ ಆಯಿತು. ಸೊ ನನಗೆ ತುಂಬ ಆಸೆ ಇತ್ತು ನನ್ನ ಶ್ರೀಮಂತ ತುಂಬ ಅದ್ಧೂರಿಯಾಗಿ, ತುಂಬ ಚೆನ್ನಾಗಿ, ಪೀಸಾಗಿ, ಶಾಂತಿಯಾಗಿ ಆಗಬೇಕು ಅಂತ ಹೇಳಿ. ಸೊ ಅದೇ ರೀತಿ ಕರೆಕ್ಟ್ ಟೈಮಿಗೆ ಎಲ್ಲ ಒಳ್ಳೆ ಮುಹೂರ್ತದಲ್ಲಿ ನನ್ನ ಶ್ರೀಮಂತ ತುಂಬ ಚೆನ್ನಾಗಿಯೇ ಆಯಿತು. ಯಾವುದೇ ಕಿಟಿಕಿಟಿ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನನ್ನ ಶಾಸ್ತ್ರ ಪ್ರಕಾರ ಸೀಮಂತ ನಡೀತು. ನಿಜವಾಗ್ಲೂ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಮೆಂಬರ್ಸು ಎಲ್ಲರದ್ದು ಸಪೋರ್ಟ್ ಇಲ್ಲದೇ ಈ ಪ್ರೋಗ್ರಾಮು ಸಕ್ಸಸ್ ಆಗ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನಮ್ಮ ಮನೆಯವರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಫೋಟೋಶೂಟು ಕೂಡ ನಾನು ಮಾಡಿಸಿದ್ದೀನಿ. ಸೊ ಫೋಟೋಶೂಟು ವಿಡಿಯೋನು ಕೂಡ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಸ್ವೀಟ್ಸನ್ನೆಲ್ಲ ಪ್ಯಾಕ್ ಮಾಡಿ ನಿಮಗೆ ಬೇಕು ಅಂತ ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಇರುವ ದುರ್ಗಿಗುಡಿ ಜೈಲ್ ರಸ್ತೆ ಹತ್ತಿರ ಇರುವ ಭಾಸ್ಕರ್ ಹೋಳಿಗೆ ಮನೆ ಕುರುಕು ತಿಂಡಿ ಅಲ್ಲಿ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಸೊ ನಾನು 11 ಪ್ಲೇಟ್ಸು ನಾನು ಮಾಡಿಸ್ಕೊಂಡಿದ್ದೆ. ಸೊ 11 ಪ್ಲೇಟ್ಸಲ್ಲಿ ಏನೇನು ಮಾಡಿಸಿದ್ದೆ ಅಂದರೆ, ನಿಪ್ಪಟ್ಟು, ಚಕ್ಕಲಿ, ಕೋಡ್ಬಳೆ, ಪರಿ ಉಂಡೆ, ರವೆ ಉಂಡೆ ಮತ್ತು ಕಜ್ಜಿಕಾಯಿ ಮತ್ತು ಡ್ರೈ ಫ್ರೂಟ್ಸು ಮತ್ತು ಹಣ್ಣುಗಳು ಇಟ್ಬಿಟ್ಟು, ಮತ್ತು ಇನ್ನೊಂದು 5 ಥರ ಟ್ರಯಾಂಗಲ್, ಅದರಲ್ಲಿ ಹುರ್ಗಡ್ಲೆ, ಶೇಂಗಾ ಬೀಜ ಎಲ್ಲ ಹಾಕಿ ಪಾಕ ಹಾಕಿ ಒಂದು ಸ್ವೀಟನ್ನು ರೆಡಿ ಮಾಡ್ತಾರೆ. ಅದು ಕೂಡ ಇಲ್ಲಿ ನಾವು ತರಿಸಿದ್ವಿ. ನಂತರ ಅಚ್ಚು ಕೂಡ ತರಿಸಿದ್ವಿ ನಾವು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಯಾವ ರೀತಿ ನನಗೆ ಡೆಕೋರೇಷನಲ್ಲಿ ಪ್ಯಾಕ್ ಮಾಡಿ ಬರಬೇಕಿತ್ತು ಅಂತ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದೆ, ಅದೇ ರೀತಿ ಅವರು ಮಾಡಿದರು. ಸೊ ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕ ಮಕ್ಕಳು ಕೂಡ ಈ ಫಂಕ್ಷನನ್ನು ತುಂಬ ಎಂಜಾಯ್ ಮಾಡಿ ಆಗಿದ್ರು. ನೋಡಿ, ಇಲ್ಲಿ ಒಂದು ಸಣ್ಣ ಪುಟಾಣಿ ನನ್ನ ಫ್ರೆಂಡಿನ ಮಗ ಎಷ್ಟು ಚೆನ್ನಾಗಿ ಅರಿಶಿನ ಕುಂಕುಮ ಹಚ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು, ಎಲ್ಲರೂ ಹಚ್ತಾ ಇದ್ದಾರೆ, ನನಗೆ ಅವಕಾಶನೇ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಅವನೇ ಓಡಿ ಬಂದುಬಿಟ್ಟು ನನಗೆ ಅರಿಶಿನ ಕುಂಕುಮನ ಹಚ್ತಾ ಇದ್ದ. ದಿನಗಳು ಹೇಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗ್ತಾಯಿಲ್ಲ. 8 ತಿಂಗಳು ಟೈಮ್ ಹೇಗೆ ಹೋಯಿತು ಅಂತ ಕೂಡ ಗೊತ್ತೇ ಆಗಲಿಲ್ಲ. ಪಟ್ಪಟ ಇದು ಜರ್ನಿ ಎಷ್ಟು ಬೇಗ ಹೋಗ್ತಾ ಇದೆಯಪ್ಪ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಸೊ ನಾನು ಮತ್ತು ನಮ್ಮ ಮನೆಯವರು ತುಂಬ ಕಾತುರದಿಂದ ತುಂಬ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಒಂದು ಸಣ್ಣ ಪುಟಾಣಿಗೆ ನೋಡಲು. ಸೊ ಯಾರೆಲ್ಲ ನನಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸನ್ನೆಲ್ಲ ನಾನು ಮಾಡ್ಕೊಂಡು ಬರ್ತೀನಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ, ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ
ಮೊಬೈಲ್ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಆದಷ್ಟು ನಾನು ಸ್ವಲ್ಪ ರೆಸ್ಟನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ಎಷ್ಟು ನಾವು ರೆಸ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಎಂಡ್ವರೆಗೆ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ಎಂಡಲ್ಲಿ ನಾನು ಒಂದು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಸೊ ನಿಮಗೂ ಕೂಡ ಆ ರೀಲ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾರಾದರೂ ನನಗೇನಾದರೂ ಸಜೆಷನ್ ಕೊಡಬೇಕು ಅಂತಂದ್ಬಿಟ್ಟು ಇದ್ದರೆ ಈ ಟೈಮಲ್ಲಿ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಸಜೆಷನನ್ನು ಕೊಡಬಹುದು. ಐ ಹೋಪ್ ಎಲ್ಲರಿಗೂ ಕೂಡ ಈ ನನ್ನ ಸ್ಮಾಲ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ವಿಶಸ್ಸನ್ನು ಕಳಿಸಿದ್ದೀರಾ. ಸೊ ನಾನು ಇನ್ನೊಂದಷ್ಟು ಬ್ಯೂಟಿಫುಲ್ ವಿಡಿಯೋ ಒಂದಿಗೆ ನಾನು ನಿಮ್ಮ ಒಂದಿಗೆ ಬರ್ತೀನಿ, ಓಕೆನಾ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಎಂಡ್ವರೆಗೆ ನೋಡಿ ಎಂಜಾಯ್ ಮಾಡಿ. ಮತ್ತು ವಿಡಿಯೋನ ಲೈಕ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂವರೆಗೆ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂತರ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ನೀವು ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು, ಓಕೆನಾ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.